ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದನ್ನ ಇಲ್ಲಿ ಕೊಡು, ಒಲೆಗೆ ಹಾಕಿ ಸುಟ್ಟಾಕ್ತೀನಿ. ಆವಾಗಿಂದ ಈ ನವಿಲ್ಗಿರಿ ಬಗ್ಗೆನೇ ಮಾತಾಡ್ತಿದ್ಯಾ. ಯಾಕೆ ಕಿತ್ಕೊಂಡ್ರಿ? ನವಿಲ್ಗರಿ ಇಷ್ಟ ಆಯ್ತು, ಅದಕ್ಕೆ ಕಿತ್ಕೊಂಡೆ. ನವಿಲ್ಗರಿ ಜೊತೆ ಮಾತಾಡ್ತಿದ್ಯಾ? ಯಾವ್ದ್ರ ಜೊತೆಗಾದ್ರೂ ಮಾತಾಡ್ತೀಯ ಬಿಡು. ಇಲ್ಲಿ ಕೊಡು ನೋಡ್ತೀನಿ. ಇದು ನನ್ನ ನವಿಲ್ಗರಿ, ನನಗ್ ಕೊಡು. ನವಿಲ್ಗರಿ ಬೇಕಾ? ಹಾಗಾದ್ರೆ ನೀನೇ ತಗೋ. ಅಯ್ಯೋ ನಂದು. ಹಿಡ್ಕೋ ಹಿಡ್ಕೋ, ಕೊಡು. ನಿಮ್ಗೆ ಹೇಳ್ತಿರೋದು, ನನ್ನ ನವಿಲ್ಗರಿ ನನಗ್ ಕೊಟ್ಬಿಡು. ಹೀಗ್ ಕಿತ್ಕೋತಿರಲ್ಲ, ನವಿಲ್ಗರಿನ ಹೇಗ್ ನೋಡ್ಕೋಬೇಕು ಗೊತ್ತಿಲ್ವಾ ನಿಮ್ಗೆ? ಇದು ಬಹಳ ಸೂಕ್ಷ್ಮವಾದದ್ದು, ಇದನ್ನ ಅಷ್ಟ್ ಜೋರಾಗಿ ಕಿತ್ಕೋತಿರಲ್ಲ. ಅದೇನ್ ಬಂಗಾರ ಅನ್ಕೊಂಡಿದ್ಯಾ? ಅಷ್ಟೊಂದ್ ಬೇಜಾರಾಗ್ತಿದ್ಯಲ್ಲ. ನಮ್ಮ ಹತ್ರನು ಕೂಡ ಅಂತದಿದೆ ತುಂಬಾ. ಇದ್ರೆ ಇರ್ಲಿ, ಆದ್ರೆ ಇದು ನಂದು. ನನಗ್ ರಂಗ ಅಪ್ಪ ಪ್ರೀತಿಯಿಂದ ಕೊಟ್ಟಿದ್ದು. ಯಾರು ರಂಗ ಅಪ್ಪ? ಯಾರು? ನಾವ್ ಇಲ್ಲಿವರೆಗೂ ಅವ್ರ ಹೆಸರೇ ಕೇಳಲಿಲ್ಲ. ಹುಡ್ಗಿಗ್ ತೊಂದ್ರೆ ಕೊಡ್ತಿದ್ದೀರಾ? ಇರಿ, ನಿಮ್ಗೆ ಸರಿಯಾಗಿ ಮಾಡ್ತೀನಿ. ಅಪ್ಪ ಅಪ್ಪ, ನೋವು, ಜಾಗ ಬಿಡಿ. ಅಯ್ಯಯ್ಯೋ, ನೋವ್ತಾ ಇದೆ. ಏನಾಯ್ತು ಪಾಂಡು? ಏನಾಯ್ತು ಅಂತ ಹೇಳು. ಅಯ್ಯೋ, ಏನಂತ ಹೇಳಿ ಹುಡ್ಗಿ, ಭುಜ ತುಂಬಾ ನೋವ್ತಿದೆ. ನಾನು ಕೆಳಗ್ ಬಿದ್ದೋಗ್ಬಿಟ್ಟೆ. ನನಗೆ ಎಷ್ಟು ನೋವಾಗ್ತಿದೆ ಅಂದ್ರೆ ಭುಜನ ಅಲ್ಲಾಡ್ಸಕ್ಕೆ ಆಗ್ತಿಲ್ಲ. ಅಪ್ಪ, ನೋವು. ಅಯ್ಯಯ್ಯೋ, ಏನು ಮಾಡ್ತಿದ್ದೀರಾ? ಪಾಂಡು ನೋವಲ್ ಒದ್ದಾಡ್ತಿದ್ದಾನೆ, ಕಾಣಿಸ್ತಿಲ್ವಾ ನಿಮ್ಗೆ? ಏನಾಯ್ತು ಪಾಂಡು? ಅಯ್ಯೋ, ಏನಂತ ಹೇಳಿ ಹುಡ್ಗಿ, ರಂಗ ಅಪ್ಪ ಲಕ್ಕು ಅಮ್ಮ ಹೋಗ್ತಿರೋದನ್ನ ನಾನ್ ನೋಡ್ದೆ. ನಾನು ಕೂಡ ಅವ್ರ ಜೊತೆಗೆ ಹೋಗ್ತಾ ಇದ್ದೆ. ದಾರಿಲಿ ದೊಡ್ಡ ಗುಂಡಿ ಇತ್ತು, ನಾನು ಅದನ್ನ ನೋಡ್ಕೊಳ್ಳಿಲ್ಲ. ಹಾಗೆ ನಾನು ಅದ್ರೊಳಗ್ ಬಿದ್ದೆ ಢಮ್ ಅಂತ. ಅಯ್ಯೋ ಭಗವಂತ. ಆಮೇಲೆ ರಂಗ ಅಪ್ಪನೇ ನನ್ನನ್ನ ಗುಂಡಿಯಿಂದ ಹೊರಗ್ ತೆಗ್ದಿದ್ದು. ನಾನ್ ಸಕ್ಕುಗೊಂದ್ ನವಿಲ್ಗರಿ ಕೊಟ್ಟಿದೀನಿ ಅಂತ ಅವ್ರು ಹೇಳಿದ್ರು. ಆ ನವಿಲ್ಗರಿಯಲ್ಲಿ ದೈವಶಕ್ತಿ ಇದೆ, ಅದ್ ಅದ್ಭುತಗಳು ಮಾಡುತ್ತೆ ಅಂತ ಅಂದ್ರು. ಅದನ್ನ ನಿನ್ ಭುಜಕ್ ತಾಕ್ಸು, ನಿನ್ ನೋವು ಎಲ್ಲ ಮಾಯ ಆಗುತ್ತಂತ ಹೇಳಿದ್ರು. ಏನು? ನಿಜವಾಗ್ಲೂ ಅವರು ನಿನ್ನತ್ರ ಹಾಗೆ ಹೇಳಿದ್ರಾ? ಮತ್ತೆ ಸುಮ್ನೆ ನಾನ್ ಯಾಕೆ ಸುಳ್ಳು ಹೇಳಿ? ಒಂದ್ಸಲಿ ನನ್ ಭುಜಕ್ ತಾಕ್ಸು, ನೋವು ಕಡಿಮೆ ಆಗುತ್ತಾ ಇಲ್ವಾ ಅಂತ ನೋಡೋಣ. ತಾಕ್ಸು, ಏನು ನಡೆಯಲ್ಲ. ಈ ಪಾಂಡು ಸುಳ್ಳಿನ ಕಂತೆ, ಬರೀ ಸುಳ್ಳು ಹೇಳ್ತಾನೆ. ಹಾಗೆ ಹೇಳ್ಬೇಡಿ, ಪಾಂಡು ಯಾವತ್ತೂ ಸುಳ್ಳು ಹೇಳಲ್ಲ. ಪಾಂಡುರಂಗ, ರಂಗ ಅಪ್ಪನ್ ಮಾತುಗಳನ್ನ ನಿಜ ಮಾಡು. ಪಾಂಡು, ಇವಾಗ ನಿನಗ್ ನೋವು ಕಡಿಮೆ ಆಗುತ್ತೆ. ಅಯ್ಯೋ ಅಪ್ಪ. ಪಾಂಡುರಂಗ, 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 ಪಾಂಡುರಂಗ. ಇರು 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 ಹುಡ್ಗಿ, ನೋವು ಮಾಯ ಆಗ್ತಿದೆ. ನೋವಿಲ್ಲ, ಕೈ ಅಲ್ಲಾಡ್ಸ್ಬೋದು. ನನ್ ನೋವು ಕಡಿಮೆ ಆಯ್ತು. ನನ್ ಭುಜದ ನೋವು ಮಾಯ ಆಯ್ತು. ನನ್ ಕೈ ಸರಿ ಆಯ್ತು. ನಾನ್ ನನ್ ಕೈನ ತಿರುಗಿಸ್ತಾ ಇದ್ದೀನಿ. ನೋವು ಮಾಯ ಆಯ್ತು, ನೋವು ಮಾಯ ಆಯ್ತು. ಏನಾಯ್ತು ನೋಡಿದ್ರಲ್ಲ, ಆಗ್ಲೇ ಸುಳ್ಳು ಅಂತಂದ್ರಿ, ಈಗ ಗುಣ ಆಗಿದೆ. ನನ್ ರಂಗ ಅಪ್ಪ ತುಂಬಾ ಒಳ್ಳೆಯವರು. ಈ ನವಿಲ್ಗರಿನ ಅವರಷ್ಟೇ ಒಳ್ಳೇದು. ಹೇಳಿದ್ ಸಾಕೀಗ, ನಿಲ್ಸು. ನೀ ಸುಮ್ನೆ ಜಾಸ್ತಿ ಜಂಬ ಕೊಚ್ಕೋಬೇಡ. ನಮ್ಮ ಹತ್ರನು ಕೂಡ ನವಿಲ್ಗರಿ ಇದಾವೆ. ನಡಿ ಅಕ್ಕ. ನೋಡಿದ್ಯಾ ಅವ್ರನ್ನ ಹೇಗ ಆಟ ಆಡಿಸ್ದೆ? ಸರಿ, ಕೈ ಕೊಡು. ಐ ಸಕ್ಕು, ಏ ಸಕ್ಕು, ಅಯ್ಯೋ
ಮುತ್ಕಮ್ಮ ಇವತ್ತು ತುಂಬಾ ಕೋಪದಲ್ಲಿದ್ದಾರೆ ಅನ್ಸುತ್ತೆ. ಆಕೆ ಕೈಯಲ್ಲಿ ಕೋಲ್ ಬೇರೆ ಇದೆ. ನಾನ್ ಮೊದ್ಲು ಹೋಗ್ತೀನಪ್ಪ. ಹೀಗೆಲ್ಲ ಹೇಳಿದ್ರೆ ನೀನ್ ದಾರಿಗೆ ಬರಲ್ಲ. ನಾನೇ ಬರ್ತೀನಿರು. ನೀನ್ ಇಲ್ಲಿ ಮನೆ ಮುಂದೆ ಕೂತ್ಕೋಬಾರ್ದು. ನಿನ್ಗೆ ಸಂಸ್ಕಾರ ಕಲ್ಸಿಲ್ಲ ಅಂತ ನಾಳೆ ಎಲ್ರು ನಿಮ್ಮಮ್ಮನ್ ಬೈತಾರೆ. ನಡಿ ಮನೆಗ್ ನಡಿ. ನಿನ್ನ ಹಗ್ಗದಲ್ಲಿ ಕಟ್ಟಾಕ್ತೀನಿ. ಬಾ. ಅಜ್ಜಿ ಬೇಡ. ಮಾತಾಡ್ದೆ ನಡಿ. ಒಳ್ಳೇದ್ ಹೇಳಿದ್ರೆ ನೀನ್ ಕೇಳಲ್ಲ ಅಲ್ವಾ? ಮಾತಾಡ್ದೆ ಸುಮ್ನೆ ಕೂತ್ಕೋ. ಹಿಂದೆ ನೀನ್ ಮಾಡಿದ ಕೆಲ್ಸದಿಂದ ಎಷ್ಟು ಸಮಸ್ಯೆ ಎದುರಿಸಿದೀವಿ. ಬುದ್ಧಿ ಇಲ್ದೆ ಹೋಗಿ ಮನೆ ಮುಂದೆ ಕೂತ್ಕೋತ್ಯಾ? ನಿನ್ ಸ್ಥಾನದಲ್ಲಿ ಇನ್ಯಾರಾದ್ರೂ ಇದ್ದಿದ್ರೆ ಚೆನ್ನಾಗ್ ಮನೆ ಕೆಲ್ಸ ಮಾಡಿರೋರು. ನವಿಲ್ ಗರಿ ನೋಡ್ಕೊಂಡ್ ಹೇಗ್ ನಗ್ತಿದ್ದಾಳೆ. ಮೊದ್ಲು ಅದನ್ನ ಇಲ್ಕೊಡು. ಒಲೆಯೊಳಗಾಕಿ ಸುಟ್ಟಾಕ್ತೀನಿ. ನೋಡ್ತಾ ಇರು. ಇಲ್ ನೋಡು ಉಮಾ. ಬೇಡ ಅಜ್ಜಿ, ಹಾಗ್ ಮಾಡ್ಬೇಡಿ ಅಜ್ಜಿ. ನೀನ್ ಏನ್ ಕೆಲ್ಸ ಹೇಳಿದ್ರು ಮಾಡ್ತೀನಿ. ನನ್ ನವಿಲ್ಗರಿನ್ ಸುಡ್ಬೇಡಿ. ನಾನ್ ಏನ್ ಕೆಲ್ಸ ಹೇಳಿದ್ರು ಮಾಡ್ತೀನಿ ಅಜ್ಜಿ. ಎಲ್ಲಾ ಕೆಲ್ಸ ಮಾಡ್ತೀನಿ. ಅತ್ರೆ ಅಷ್ಟೇ. ಆಮೇಲೆ ಅಳೋದು ನಿಲ್ಸಿ ಕೂತ್ಕೋ. ಕೂತ್ಕೋ. ಬೇಗ ಬೇಗ ಎಲ್ಲ ತಯಾರಿ ಮಾಡು. ನವಿಲ್ ಗರಿನೇನಾದ್ರೂ ಮುಟ್ಟಿದ್ರೆ ಅಷ್ಟೇ. ನಾವಿಲ್ಲಿ ಸಮಸ್ಯೆಗಳಲ್ಲಿ ಇದೀವಿ ಅಂತ ನಿಂಗ್ ಗೊತ್ತು ತಾನೆ? ನವಿಲ್ ಗರಿ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಇಲ್ ನೋಡು, ಆ ಕಡೆ ನೋಡಿದ್ರೆ ಅಷ್ಟೇ. ಅಯ್ಯೋ, ನೀನ್ ಏನ್ ಹೇಳ್ತಿದ್ಯಾ ಬಿಂದು? ಸಕ್ಕು ಹತ್ರ ಇರೋ ನವಿಲ್ಗರಿಯಿಂದ ಪಾಂಡುಗೆ ನೋವ್ ಕಡಿಮೆ ಆಯ್ತಾ? ಅಯ್ಯೋ ಇಲ್ಲ ಅಮ್ಮ, ಆ ಪಾಂಡು ಸುಳ್ಳು ಹೇಳ್ಕೊಂಡ್ ನಾಟಕ ಮಾಡ್ತಾನೆ. ನನಗ್ ಸ್ವಲ್ಪನೂ ಅವನ್ ಮಾತ್ ಮೇಲೆ ನಂಬಿಕೆ ಇಲ್ಲ. ಇಲ್ಲ ಇಲ್ಲ, ಅದು ನಿಜಾನೇ. ಸಕ್ಕೋರ್ ಪೂಜೆಗೆ 5ನೇ ಮುತ್ತೈದೆ ಬಂದಿದ್ರಲ್ಲ, ಅವರು ತುಂಬಾ ಶಕ್ತಿವಂತೆ. ಅವ್ರೇನ್ ಕೇಳಿದ್ರು ದೇವ್ರು ಅನುಗ್ರಹಿಸ್ತಾನೆ. ಬಹಳ ಶಕ್ತಿಯಾದ ಮಂತ್ರನೇ ಹಾಕಿದರೆ ನಮ್ಮ ಯಜಮಾನರಿಗೆ. ಈಗ ಅಹಂಕಾರನೂ ಇಲ್ಲ, ಮುಖದಲ್ಲಿ ತೇಜಸ್ಸು ಇಲ್ಲ. ಇನ್ನು ದರ್ಪ ತೋರ್ಸೋದು ಅಪ್ಪದಕ್ ಜಾಗನೇ ಇಲ್ಲ. ಇಲ್ಲ ಇಲ್ಲ, ಅದೇನಂದ್ರೆ ಆ ಪಾಂಡು ಸುಳ್ಳು ಹೇಳೋ ಅಂತವ್ನೆ. ಆದ್ರೆ ಸಕ್ಕು ಮನೆಗ್ ಬಂದಿದಾರಲ್ಲ, ಆ ಲಕ್ಕು ಅಮ್ಮ ಮತ್ತೆ ಅವಳ ಗಂಡ, ಆ ಗಂಡ ಹೆಂಡತಿ ಮಂತ್ರ ಹಾಕು ಅಂತವ್ರೆ. ಆದ್ರಿಂದ ಆ ನವಿಲ್ಗರಿ ಮಾಯಾಶಕ್ತಿ ನಿಜ ಇರ್ಬೋದು. ಹೌದಾ ಅಮ್ಮ? ಹಾಗಾದ್ರೆ ಆ ನವಿಲ್ಗರಿ ನಮ್ಮ ಹತ್ರ ಇರ್ಬೇಕಲ್ವಾ? ಆ ಸಕ್ಕು ಹತ್ರ ಇರ್ಬಾರ್ದು. ಇರ್ಬೇಕು ಅಲ್ಲ, ಇರ್ಲೇಬೇಕು. ಅದು ನಿಮಗ್ ಆಟಾಡಕ್ ಕೊಡಲ್ಲ. ಅದ್ರ ಜೊತೆ ನನಗ್ ತುಂಬಾ ದೊಡ್ಡ ಕೆಲ್ಸ ಇದೆ. ಆ ನವಿಲ್ಗರಿಯನ್ನ ಉಪಯೋಗಿಸಿ ಯಜಮಾನ್ರ ಅನಾರೋಗ್ಯನ ಹೋಗ್ಲಾಡ್ಸಿದ್ರೆ ಅವ್ರು ಪೂರ್ತಿಯಾಗಿ ಗುಣವಾಗ್ತಾರೆ. ಆಮೇಲೆ ಅವ್ರು ನನಗ್ ಬಹುಮಾನ ಅಂತ ಡಾಬು, ಚಂದ್ರಹಾರ, ಓಲೆಗಳೆಲ್ಲ ಕೊಡ್ತಾರೆ. ಏನ್ ಯೋಚನೆ ಮಾಡ್ತಿದ್ಯಾ ಅಮ್ಮ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೇಳ್ತೀನಿ, ಕೇಳಿ. ಬಿಂದು, ನೀನ್ ಇವಾಗ್ಲೇ ಸಕ್ಕು ಮನೆಗ್ ಹೋಗು. ಅಲ್ಲಿಗ್ ಹೋಗಿ ಹೋಗು ಬಿಂದು. ಆ ನವಿಲ್ಗರಿನ ನಾವು ಸ್ವಂತ ಮಾಡ್ಕೊಳ್ದೆ ಬಿಡಬಾರ್ದು. ಸಕ್ಕುನ ಕರ್ಕೊಂಡ್ ಬಂದ್ರು ಅಥವಾ ಬರ್ದೇ ಇದ್ರೂ ಪರವಾಗಿಲ್ಲ. ಆ ನವಿಲ್ಗರಿಯನ್ನ ತಗೊಂಡ್ ಬರ್ದೆ ನೀನು ಮನೆಗೆ ಬರೋ ಹಾಗಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು. ಹೊರಡು.